ಈಗಾಗಲೇ ಕಬ್ಬು ಬೆಳೆಗಾರರ ಒಪ್ಪಂದದ ಪ್ರಕಾರ ಸರ್ಕಾರವು ಮಧ್ಯವರ್ತಿಕೆಯನ್ನು ವಹಿಸಿ ಅದನ್ನು ರಿಸಾಲ್ವ್ ಮಾಡಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಒಂದೆರಡು ಫ್ಯಾಕ್ಟ್ರಿ ಏನೋ ಸಮಸ್ಯೆ ಇರಬೇಕು, ಅದನ್ನು ಕೂಡ ಅಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಅದು ಅವ್ರ ಒಪ್ಪಂದ ಸರಿಯಾಗಿ ಆಗಿಲ್ಲ. ಯಾಕೆ ಇಡೀ ರಾಜ್ಯದಂತೂ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ಅದನ್ನು ಇತ್ಯರ್ಥ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಇಂಟರ್ವ್ಯೂನ್ ಮಾಡಿ ಅದನ್ನು ಸಾರ್ಟ್ಔಟ್ ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರನೂ ಕೂಡ 50 ರೂಪಾಯಿ ಮತ್ತು ಮಾಲೀಕರು 50 ರೂಪಾಯಿ ಮತ್ತು 3,300 ರೂಪಾಯಿಗೆ ಈಗಾಗಲೇ ರೈತರು ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಅಲ್ಲಿ ಒಂದು ಕಡೆ ಏನು ಒಪ್ಪಂದ ಆಗಿಲ್ಲ, ಅದೇನೋ ಸಾರ್ಟ್ಔಟ್. ಈಗ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಏಕೀಕರಣ ಭಾಳ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು, ಭಾಷಾವಾರ ಪ್ರಾಂತ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯರು. ಹಾಗಾಗಿ ಕನ್ನಡಿಗರು ಕನ್ನಡ ಮಾತಾಡ್ತಕ್ಕಂಥ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಅಂತಕ್ಕಂಥದ್ದೇ ನನ್ನ ಭಾವನೆ. ನೋಡಿ, ಎಕ್ಸಿಟ್ ಪೋಲ್ ತೋರಿಸ್ತಾ ಇದೆ. ಬಟ್ ನಮ್ಮ ಪ್ರಕಾರ ನಮಗೆ ಇಂಡಿಯಾ ಗಠಬಂಧನಿಗೆ ಮಹಾಗಠಬಂಧನಿಗೆ ಬಹುಮತ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಎಲ್ಲ ಏನಿಲ್ಲ, ಅಲ್ಲಿ ಏನಾಗಿತ್ತು, ಕೆಲವೊಂದು ಸಂಘಟನೆಗಳು ನಾವು ಅವತ್ತೇ ದಿವಸ ಮಾಡಬೇಕು ಅಂತ ಹಠ ಮಾಡಿದ್ರಿಂದ ಆ ರೀತಿ ಆಗಿತ್ತು. ಈಗ ಅದನ್ನು ಇತ್ಯರ್ಥ ಮಾಡಿ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಸಮಸ್ಯೆ? ಯಾವ ಸುವ್ಯವಸ್ಥೆ? ಅಲ್ಲಿ ಸಮಸ್ಯೆ ಮೊದಲೇನೂ ಇರಲಿಲ್ಲ. ಬೇರೆ ಬೇರೆ ಸಂಘಟನೆಗಳು ನಾವು ಅವತ್ತಿನ ದಿನನೇ ಮಾಡ್ತೀವಿ ಅಂತ ಇದು ಮಾಡಿದ್ರಿಂದ ಅವರೆಲ್ಲ ಕರೆದು ಅವ್ರ ಸಮಾಧಾನ ಮಾಡಿ ಏನೋ ಒಂದು ಇತ್ಯರ್ಥ ಮಾಡಲಾಗಿದೆ. ಈಗಾಗಲೇ ಕಬ್ಬು ಬೆಳೆಗಾರರ ಒಪ್ಪಂದದ ಪ್ರಕಾರ ಸರ್ಕಾರವು ಮಧ್ಯವರ್ತಿಕೆಯನ್ನು ವಹಿಸಿ ಅದನ್ನು ರಿಸಾಲ್ವ್ ಮಾಡಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಒಂದೆರಡು ಫ್ಯಾಕ್ಟ್ರಿ ಏನೋ ಸಮಸ್ಯೆ ಇರಬೇಕು, ಅದನ್ನು ಕೂಡ ಅಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಅದು ಅವ್ರ ಒಪ್ಪಂದ ಸರಿಯಾಗಿ ಆಗಿಲ್ಲ. ಯಾಕೆ ಇಡೀ ರಾಜ್ಯದಂತೂ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರ ಅದನ್ನು ಇತ್ಯರ್ಥ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಇಂಟರ್ವ್ಯೂನ್ ಮಾಡಿ ಅದನ್ನು ಸಾರ್ಟ್ಔಟ್ ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರನೂ ಕೂಡ 50 ರೂಪಾಯಿ ಮತ್ತು ಮಾಲೀಕರು 50 ರೂಪಾಯಿ ಮತ್ತು 3,300 ರೂಪಾಯಿಗೆ ಈಗಾಗಲೇ ರೈತರು ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಅಲ್ಲಿ ಒಂದು ಕಡೆ ಏನು ಒಪ್ಪಂದ ಆಗಿಲ್ಲ, ಅದೇನೋ ಸಾರ್ಟ್ಔಟ್. ಈಗ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಏಕೀಕರಣ ಭಾಳ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು, ಭಾಷಾವಾರ ಪ್ರಾಂತ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯರು. ಹಾಗಾಗಿ ಕನ್ನಡಿಗರು ಕನ್ನಡ ಮಾತಾಡ್ತಕ್ಕಂಥ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು ಅಂತಕ್ಕಂಥದ್ದೇ ನನ್ನ ಭಾವನೆ. ನೋಡಿ, ಎಕ್ಸಿಟ್ ಪೋಲ್ ತೋರಿಸ್ತಾ ಇದೆ. ಬಟ್ ನಮ್ಮ ಪ್ರಕಾರ ನಮಗೆ ಇಂಡಿಯಾ ಗಠಬಂಧನಿಗೆ ಮಹಾಗಠಬಂಧನಿಗೆ ಬಹುಮತ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಎಲ್ಲ ಏನಿಲ್ಲ, ಅಲ್ಲಿ ಏನಾಗಿತ್ತು, ಕೆಲವೊಂದು ಸಂಘಟನೆಗಳು ನಾವು ಅವತ್ತೇ ದಿವಸ ಮಾಡಬೇಕು ಅಂತ ಹಠ ಮಾಡಿದ್ರಿಂದ ಆ ರೀತಿ ಆಗಿತ್ತು. ಈಗ ಅದನ್ನು ಇತ್ಯರ್ಥ ಮಾಡಿ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಸಮಸ್ಯೆ? ಯಾವ ಸುವ್ಯವಸ್ಥೆ? ಅಲ್ಲಿ ಸಮಸ್ಯೆ ಮೊದಲೇನೂ ಇರಲಿಲ್ಲ. ಬೇರೆ ಬೇರೆ ಸಂಘಟನೆಗಳು ನಾವು ಅವತ್ತಿನ ದಿನನೇ ಮಾಡ್ತೀವಿ ಅಂತ ಇದು ಮಾಡಿದ್ರಿಂದ ಅವರೆಲ್ಲ ಕರೆದು ಅವ್ರ ಸಮಾಧಾನ ಮಾಡಿ ಏನೋ ಒಂದು ಇತ್ಯರ್ಥ ಮಾಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.